ಭಾರತದ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ದೇವೇಗೌಡ ಸಂಕ್ಷಿಪ್ತ ಜೀವನ ವಿವರ ಬಯೋಗ್ರಫಿ ಪೂರ್ಣ ಹೆಸರು ಚೆನ್ನಮ್ಮ ದೇವೇಗೌಡ ಖ್ಯಾತಿ ಭಾರತದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ತಾಯಿ ದಾಂಪತ್ಯ ಜೀವನ 1954ರಲ್ಲಿ ಎಚ್.ಡಿ. ದೇವೇಗೌಡ ಅವರೊಂದಿಗೆ ವಿವಾಹವಾದರು. ಸುಮಾರು 70ಕ್ಕೂ ಹೆಚ್ಚು ವರ್ಷಗಳ ಕಾಲ ದೇವೇಗೌಡರ ರಾಜಕೀಯ ಮತ್ತು ವೈಯಕ್ತಿಕ ಜೀವನಕ್ಕೆ ಶಕ್ತಿಯಾಗಿ ನಿಂತಿದ್ದರು. ಮಕ್ಕಳು ಅವರಿಗೆ 4 ಗಂಡು ಮಕ್ಕಳು ಎಚ್.ಡಿ. ಬಾಲಕೃಷ್ಣ ಗೌಡ ಎಚ್.ಡಿ. ರೇವಣ್ಣ ಎಚ್.ಡಿ. ಕುಮಾರಸ್ವಾಮಿ ಎಚ್.ಡಿ. ರಮೇಶ್ ಮತ್ತು 2 ಹೆಣ್ಣುಮಕ್ಕಳು ಅನಸೂಯ ಶೈಲಜಾ. ಸರಳ ಜೀವನ ಭಾರತದ ಪ್ರಥಮ ಮಹಿಳೆಯಾಗಿದ್ದರೂ ಫಸ್ಟ್ ಲೇಡಿ ಆಫ್ ಇಂಡಿಯಾ. ರಾಜಕೀಯದ ಗದ್ದಲದಿಂದ ದೂರವಿದ್ದು ಅತ್ಯಂತ ಸರಳ ನಮ್ರತೆ ಹಾಗೂ ಆತಿಥ್ಯ ಮನೋಭಾವದ ಜೀವನ ನಡೆಸಿದವರು. ಎಚ್.ಡಿ. ದೇವೇಗೌಡರ ಜೀವನ ಚರಿತ್ರೆ ಪುಸ್ತಕ ಕನ್ನಡ ಬಯೋಗ್ರಫಿ ಎಚ್.ಡಿ. ದೇವೇಗೌಡರ ಜೀವನ ಚರಿತ್ರೆಯನ್ನು ಹಿರಿಯ ಪತ್ರಕರ್ತ ಸುಗತ ಶ್ರೀನಿವಾಸರಾಜು ಅವರು ಇಂಗ್ಲಿಷ್ನಲ್ಲಿ ಫರೋಸ್ ಇನ್ ಎ ಫೀಲ್ಡ್ ಎಂದು ಬರೆದಿದ್ದು, ಅದನ್ನು ನೆಗಿಲಗೆರೆಗಳು ಎಚ್.ಡಿ. ದೇವೇಗೌಡರ ಬದುಕು ಮತ್ತು ದುಡಿಮೆ ಎಂಬ ಹೆಸರಿನಲ್ಲಿ ರೋಸಿ ಡಿ ಸೋಜಾ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರೊಂದಿಗಿನ ಸಂವಾದ. ಈ ವಿಡಿಯೋದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ತಮ್ಮ ಜೀವನದ ನೆನಪುಗಳು, ಕುಟುಂಬ ಮತ್ತು ದಾಂಪತ್ಯದ ಬಗ್ಗೆ ಹಂಚಿಕೊಂಡಿರುವ ಅಪರೂಪದ ಸಂದರ್ಶನ ಲಭ್ಯವಿದೆ.